ನಮಸ್ಕಾರ. ನಾನು ಸುಧಾಮೂರ್ತಿ. ನಾನು ಪುಣ್ಯಕೋಟಿ ಮತ್ತು ಶತಕರ್ಣಿಯ ಒಂದು ಆ್ಯನಿಮೇಟೆಡ್ ಸಿನಿಮಾ ನೋಡಿದೆ. ಒಂದು ರೀತಿಯಿಂದ ಬಹಳ ಸಂತೋಷ ಆಯಿತು, ಒಂದು ರೀತಿಯ ಸ್ವಲ್ಪ ದುಃಖ ಆಯಿತು. ಸಂತೋಷ ಯಾಕಾಯಿತು ಅಂದರೆ, ಒಂದು ಅತ್ಯಂತ ಸುಂದರವಾದ ಫೋಟೋಗ್ರಫಿ ಮತ್ತು ಚಿತ್ರಣ, ಕಥೆ, ಸಂವಾದ, ಹಾಡು ಇವೆಲ್ಲ ನೋಡಿ ಸಮೃದ್ಧವಾಗಿದೆ. ಅದು ಒಂದು ಕಲೆಯ ದೃಷ್ಟಿಯಿಂದ ಒಂದು ಅತ್ಯಂತ ಕಲಾತ್ಮಕವಾದ ಒಂದು ಸಿನಿಮಾ ಅಥವಾ ಕಿರುಚಿತ್ರ ಅಂದರೂ ಅಡ್ಡಿ ಇಲ್ಲ. ದುಃಖ ಯಾಕಾಯಿತು ಅಂತಂದರೆ, ನಾವೆಲ್ಲ ಪುಣ್ಯಕೋಟಿ ತಿರುಗಿ ತಮ್ಮ ಮನೆಗೆ ಹೋಗ್ತಾಳೆ ಅಂತ ಓದಿ ಬೆಳೆದಿದ್ದೀವಿ. ಇಲ್ಲಿ ಬೇರೆ ಎಂಡಿಂಗ್ ನೋಡಿದಾಗ ಒಂದು ಸ್ವಲ್ಪ ದುಃಖ ಅನ್ನಿಸ್ತು. ಆಮೇಲೆ ಲಾಜಿಕಲ್ ವಿಚಾರ ಮಾಡಿದರೆ ಈ ಸೃಷ್ಟಿಯಲ್ಲಿ ಒಂದು ಸಂತುಲನ ಬೇಕೇ ಬೇಕು. ಆ ಸಂತುಲನದಲ್ಲಿ ಈ ಸಿನಿಮಾ ಬಹಳ ಚೆನ್ನಾಗಿ ಅದನ್ನು ಪ್ರಶಂಸನೆ ಮಾಡಲು ಯೋಗ್ಯವಾಗಿದೆ ಅಂತ ಹೇಳಬಹುದು. ಯಾಕೆಂದರೆ ನಾವೆಲ್ಲರೂ ಪುಣ್ಯಕೋಟಿ ಎಂಬ ಗೋವಿನ ಕಥೆಯನ್ನು ನಾವು ಧರಣಿ ಮಂಡಲ ಮಧ್ಯದೊಳಗೆ ಓದೇ ಬೆಳೆದಿರ್ತೀವಿ. ಪುಣ್ಯಕೋಟಿ ಬಗ್ಗೆ ಯೋಚನೆಯೇ ಮಾಡ್ತೀವಿ ಯಾವಾಗಲೂ, ಪಾಪ ಪುಣ್ಯಕೋಟಿ ಕರುಣ್ ಬಿಟ್ಟು ಹೋಯಿತು ಅಂತ. ಆದರೆ ನಾವು ಹೆಬ್ಬುಲಿಯ ಬಗ್ಗೆ ಯೋಚನೆಯೇ ಮಾಡೋಲ್ಲ. ಈ ವಿಚಾರ ನನಗೆ ಮೊದಲನೇ ಬಾರಿ ಬಂದದ್ದು ನನ್ನ ಮೊಮ್ಮಗಳು ಅನುಷ್ಕಾ ಅನ್ನೋಳು 13 ವರ್ಷದ ಬಾಲಕಿ ನನಗೆ ಪ್ರಶ್ನೆ ಕೇಳಿದ್ದು. ಆ ಪುಣ್ಯಕೋಟಿ ಮನೆಗೆ ಬಂತು, ನೀವೆಲ್ಲ ಸಂತೋಷ ಪಡ್ತೀರಿ, ಆದರೆ ಹಸಿವೆಯಿಂದ ಆ ಹೆಬ್ಬುಲಿ ಸತ್ತು ಹೋಯ್ತಲ್ಲ, ಅವರ ಫ್ಯಾಮಿಲಿಗೆ ಏನಾಗುತ್ತೆ, ಆ ಫ್ಯಾಮಿಲಿಯಲ್ಲಿ ಏನು ನಡೆಯುತ್ತೆ, ಅವ್ರಿಗೂ ಒಂದು ಆಹಾರ ಬೇಕಲ್ವಾ ಅಂತ ಕೇಳಿದಾಗ ನನಗೆ ಮೊದಲನೇ ಬಾರಿಗೆ ಹುಲಿಯ ಬಗ್ಗೆ ಯೋಚನೆ ಬಂತು. ನನ್ನ ಅತ್ಯಂತ ಆದರಣೀಯ ಮಿತ್ರರಾದ ಗಣೇಶಯ್ಯವರು ಆ ಹುಲಿಯ ಬಗ್ಗೆ ಯೋಚನೆ ಮಾಡಿ ಅದಕ್ಕೊಂದು ಸುಂದರವಾದ ಶತಕರುಣಿ ಅನ್ನುವ ಒಂದು ಕುಲದ ಹೆಸರು ಕೊಟ್ಟು ಅದು ಏನು ಯೋಚನೆ ಮಾಡುತ್ತೆ, ಅವ್ರ ಮನೆ ಪರಿಸ್ಥಿತಿ ಏನಿದೆ, ಅದನ್ನೆಲ್ಲ ಅತ್ಯಂತ ಮಾರ್ಮಿಕವಾಗಿ ಹೃದಯ ಸ್ಪರ್ಶಿಯಾಗಿ ಇದನ್ನು ಮಾಡಿದ್ದಾರೆ. ಅವರೇ ಇದನ್ನು ಕವಿತೆಯನ್ನು ಬರೆದಿದ್ದಾರೆ, ಕವನವನ್ನು ಬರೆದಿದ್ದಾರೆ, ಅದನ್ನು ಸುಂದರವಾಗಿ ಹಾಡಿಯೂ ಆಗಿದೆ. ಅಷ್ಟೇ ಸುಂದರವಾಗಿ ಅದನ್ನು ಚಿತ್ರೀಕರಿಸಿದ ಬಾಲು ಚಂದ್ರಶೇಖರ್ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳು, ಶುಭಾಶಯಗಳು. ಮತ್ತು ಈ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮ್ಮ ಕ್ರಿಯೇಟಿವಿಟಿನ ತೋರಿಸೋಕ್ಕೆ, ನಮ್ಮ ಕರ್ನಾಟಕದ ಹಿರಿಮೆಯನ್ನು ತೋರಿಸೋಕ್ಕೆ ಪ್ರಯತ್ನ ಪಡಲಿ ಅಂತ ಆಶಿಸ್ತೀನಿ. ದಯವಿಟ್ಟು ನೋಡಬೇಕು, ನೋಡಿ ಅರ್ಥ ಮಾಡ್ಕೋಬೇಕು ಮತ್ತು ಈ ಧರೆಯನ್ನು ನಾಕವಾಗಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಒಂದು ಕರುಣೆಗೆ ಬದಲಾಗಿ ಇನ್ನೊಂದು ಕರುಣೆಯನ್ನು ತೋರಿಸಬೇಕು ಅಂಥೇಳಿ ನಾನು ಎಲ್ಲರಿಗೂ ಹೇಳಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ನಾನು ಸುಧಾಮೂರ್ತಿ.